ಹೆಂಗ್ ಕಟ್ಟೇವ್ರಲ್ಲಿ ರಂಗಮ್ಮರಂತು ಮನೆ ಅಂತೂನು ಹೆಂಗೈತ್ ತಾಯಿ ಹೆಂಗೇನೆ. ಅಯ್ಯಪ್ಪ ಬಣ್ಣ ಹೊಡೆದಿರತ್ಕೋ ಅತ್ಕೋನು ದಗ್ಗಂಬುತ್ತಲ್ ನಿಂಗಜ್ಜಿ. ಹ್ಞೂ ನಮ್ಮ ಅಯ್ಯಪ್ಪ ಹೆಂಗ್ ಕೊಟ್ಟೇವ್ರಿ ಎಲ್ಲ ಮಕ್ಕ ಹಂಗೇನೆ. ಅಯ್ಯಪ್ಪ ಇದಕ್ಕೆ ಯೋಸ್ಲೋಕ್ ಸಾತೆ ತಾಯಿ. ಒಳ್ಳೆಗೆ ಆತ್ಕಮ್ಮಿಂತ ಮನೆ ಒಳ್ಳೆ ಬೆಂಗಳೂರ ಮನೆ ಕೊಡ್ತಂಗೋಗೈತಮ್ಮ. ಮುಂಚೆಗೆ ಅಲ್ಲೆಲ್ಲ ಬೆಂಗಳೂರಾಗ ಕೊಡ್ತಾರೆ ಅಂತ ಹೇಳೋರು. ಇವಾಗ ನಮ್ಮ ಹಳ್ಳಿಗಳಾಗೂ ಇಂಥ ಮನೆಗಳು ಕೊಡ್ತಾರೆ ಕಣಿ. ಒಬ್ರೇಗಿನ ಒಬ್ರು ಚಂದಾಗ ಕಟ್ತಾರೆ. ರಂಗಮ್ಮರ ಮನೆ ನೋಡಿ ತಾಯಿ ಹಂಗೈತೆ. ಅವರು ಇವರಮ್ಮ ಶಿವಲಿಂಗಮ್ಮರು ಅವರು ಹಿಂಗೆ ಕಟ್ಟೇವ್ರಿ. ಅಮ್ಮ ಒಬ್ರು ನೋಡ್ಕೊಂಡು ಒಬ್ರು ನಮ್ಗಿನ್ನ ನಾವು ಅವ್ರಿಗಿನ್ನ ನಾವು ಮೇಲೂ ಅವ್ರಿಗಿನ್ನ ನಾವು ಮೇಲೂ ಅಮ್ಮ ಕಟ್ತಾ ಇದ್ದಾರೆ ಇವ ಮನೇನ. ಅಯ್ಯಯ್ಯಪ್ಪ ಅವನ ಮಕ್ಕರುವ ಹಿಂಗೆ ಕಟ್ಟೇವ್ರಿ. ಅಜ್ಜಿ ತಮ್ಮರು ಹಿಂಗೆ ಕಟ್ಟೇವ್ರಿ. ಆ ಸಣ್ಣಿಂಗಮ್ಮರು ಹಿಂಗೆ ಕಟ್ಟೇವ್ರಿ. ಈ ಅಮ್ಮ ದೇವ್ರಿ ಇದ್ ನೋಡಿ ತಾಯಿ ಮನೆ ಹಂಗೈತಂಗೇನೆ. ಏಳು ದೊಡ್ಡ ಮನೆ ರಂಗ ಮೀರನ ಮಗ ಏಳು ದೊಡ್ಡ ಮನೆ ಯಾಕೆ ಕಟ್ಟಿಳತ್ತು ಬರೆಲೋಸ್ ಮಕ್ಕ ನೋಡೋಣ ಒಳಕೋಗಿ ಹಂಗೈತೆ ಅಂತ. ಇವಾಗೇನು ಯಾರು ಚಿಂತೆ ಮಾಡಲ್ಲ ನಿಂಗಜ್ಜೆ. ನೀನ್ ಹೆಂಗ್ ಅಂಬೋದು ಒಂದೇ ಸತಿ ಕೊಟ್ಟದು ಎಲ್ಲಾನು ಹತ್ತು ಕಟ್ಟ ಕಟ್ಟಬೇಕು ಅಂತಾರೆ. ಎಲ್ಲ ಟೌನ್ ಸಿಸ್ಟಮು. ನಮ್ಮೂರಾಗ ನೋಡಿ ಎಲ್ಲ ವಾಸ್ಮಾನ್ಗಳು ಎಂತೆಂಥ ಡಿಡ್ ಡಿಜನ್ನ ಕಟ್ಟೇವ್ರಿ. ಎಂತ ಚೆನ್ನಾಗಿ ಕಾಣತ್ ನೋಡಂಗೆ ಬೈಲಾಗೆ ಮನೆ ಹಂಗೇನೆ ಹಂಗೈತೆ ಹಂಗೇನಿ. ನಡಿ ನೋಡೋಣ ಒಳಕೋಗಿ ರಂಗಮ್ಮ ಇರ್ಬೇಕು ಹಂಗೆ ನೋಡ್ಕೊಂಡು ಬರೋಣ. ಅಯ್ಯಪ್ಪ ಪಡ್ಸೆಲ್ಲ ನೋಡೆ ತಾಯಿ ಇದೇ ಒಂದು ಎಕರೆಗೈತೆ. ಅಯ್ಯಪ್ಪ ಏಳು ದೊಡ್ಡದು ಮಾಡ್ಯಾವ್ರಿ. ಅಯ್ಯ ಮಜಕ್ಕಲ್ ನೋಡು ಹಂಗೇನೆ ಮನೆ ನೋಡು ತಣಿ ಮಿಣಿ ಅಂಬುತ್ತೆ. ಅಯ್ಯಪ್ಪ ಹೆಂಗ್ ಮಾಡ್ಯಾವ್ರಿ ಲಸ್ಮಕ್ಕ ಹಂಗೇನೆ ನೋಡಿ ಒಳ್ಳೆಗೆ ಅದಕ್ಕಿಂತ ಮನೆ ತೆಗಿಯತ್ತ ಯೋಟಂದ್ರ ರಾಸನ್ ಬಂಡವಾಳ ಹಾಕ್ಯಾರಮ್ಮ. 40 ಲಕ್ಷ ಏನಾಗೈತೆ ಅಂತಿದಕ್ಕೆ 40 ಲಕ್ಷ ಸೀದಾಗೈತಂತೆ. ಇನ್ನಾನ ಗೃಹ ಪ್ರವೇಶ ಅದು ಇದು ಅಂತ ಹೇಳೋ 42 ಆಗೈತಂತೆ. ಅದು ಇದು ಅಂತ ಹೇಳ್ತಿದ್ಲು ರಂಗಮ್ಮ ಮನೆದಿನ ಬಂದಿದ್ಲು ಹಂಗ ಅಂತಿದ್ಲು ನೋಡಂಗಿ ಹಂಗೋಯ್ತು ಅಲ್ಲಿ. ಓಯ್ಯಪ್ಪ ಯೋಚರ್ ಒಂದು 50 ಜನ ಇಲ್ಲೇ ಮನೆಗೆ ಹೋದಮ್ಮ ಪಡ್ಸೆಲೇಗಿ. ಇದ್ದಾಳೇನ ಒಳಗೆಲ್ಲನ 7 ದೊಡ್ಡ ಮನೆ ತಾಯಿ ಹಂಗೇನೋ. ಅಯ್ಯಪ್ಪ ಇರೋನು ಒಬ್ಬನೇ ಒಬ್ಬ ಮಗ. ಅಯ್ಯೋ ಶಿವನಿ ನೋಡಕ್ಕೊಂದು ಆಶ್ಚರ್ಯ ಆಗುತ್ತಮ್ಮ ಮನೆ ಹಂಗೆ ಕಟ್ಟೇವ್ರಿ. ರಂಗಮ್ಮ ಅವಣೆ ಒಯ್ದೇನೆ ನಿಂಗಜ್ಜಿನೇ ಬಾರ್ ನಿಂಗಜ್ಜಿ ರಸ್ಮಕಾಯ ಬರ್ರಿ ಮನೆ ನೋಡೋಣಂತ ಬಂದ್ವಮ್ಮ. ಬೋಲ್ ದೊಡ್ಡದ ಕಟ್ಟಿದ್ರ ಮನೆ ಅಂತೂ. ಅಯ್ಯಯ್ಯಪ್ಪ 4-5 ಜನ ಮಕ್ಳಿಗೆ ಭಾಗ ಕೊಡಂಗೈತಿ. ಹೆಂಗ್ ಕಟ್ಟಿದ್ರ ತಾಯಿ ರಂಗಮ್ಮ ಇರೋನೊಬ್ಬ ಮಗ ಯಾಕೆ ಇಟ್ಟೊಂದು ಬಂಡವಾಳಕ್ಕೆ ಮನೆ ಕಟ್ಟಕ್ಕೆ ಹೋದ್ರಿ. ಅಜಯ್ ಈಗ ಆಗ್ಲೆಲ್ಲ ಕಟ್ಟಲ್ಲ ಎಲ್ಲ ಚೆನ್ನಾಗಿ ಕಟ್ಟಬೇಕು ಅಂತ ಒಂದೇ ಸತಿ ಚೆನ್ನಾಗಿ ಕಟ್ತೀವಿ. ಆಗ್ಲೆಲ್ಲ ಮಾಡೋಕ್ಕಾಗಲ್ಲ. ಒಂದ್ಸತಿ ಮಾಡಿದ್ಮೇಲೆ ದೊಡ್ಡದಾಗೆ ಇರಬೇಕು ಅಂತ ಹೇಳಿ ಮಾಡಿದ್ವಿ ಕಣಜ್ಜಿ. ಬೆಂಗಳೂರಾಗೆ ಈ 10 ವರ್ಷ ದುಡ್ಕೊಂಡ್ ಬಂದವ್ರೆ ಎಲ್ಲ ಮನೆಗೆ ಆಯ್ಕೆವ್ರಿ. ಮೊದ್ಲು ಮನೆ ಏನು ದುಡಿಯಲ್ಲ ಮನೆಗೆ ಆತಕ್ಕೆ ಬಂಡವಾಳ ಅಂಬಾರು. ಈಗೆಲ್ಲ ಮನೆ ಸೆನಕ್ಕಿರ್ಬೇಕು ಅಂತ ನಮ್ಮೂರಾಗಂತೂ ರಂಗಮ್ಮ ಒಬ್ರು ನೋಡ್ಕೊಂಡು ಒಬ್ರು ಚಂದ ಕಟ್ತಾ ಇದಾರೆ ಕಣೆ ಮನೇನ. ಮನೆ ನೋಡಿ ಮನೆ ಬಿಡ್ತಿ ಹಂಗೆ ಕಟ್ತಾ ಇದ್ದಾರೆ. ನಿಮ್ದಂತೂ ಪಡ್ಸೆಲ್ಲನೇ ನೋಡತ್ತ 7 ದೊಡ್ಡದಾಗೈತಿ ಹಂಗೇನಿ 7 ದೊಡ್ಡ ಮನೆ ಕಟ್ಟಿದ್ರಮ್ಮ. ಲಸ್ಮಕಾಯಿ ಸ್ವಲ್ಪ ದೊಡ್ಡದಾಗೆ ಇರಬೇಕು. ಜನ ಬಂದರು ಯಾವಾಗ ನಾನು ದೇವ್ರಗಳಿಗೂ ಹಬ್ದಾಗ ಒಡೆದಾಗು ಈಗ ಕಟ್ಟಾದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಕಟ್ಸಿವತ್ತ. ಆಗ್ಲೆಲ್ಲ ಇನ್ನೇನು ಸಾಲ ಆದ್ರೆ ತೀರಿಸ್ಕೋಬೋದು. ಯಾರಾಗ್ಲೆಲ್ಲ ಮಾಡೋಕ್ಕಾಗಲ್ಲ ಸಾಲ ಏನಿವತ್ತಲ್ಲ ನಾಳೆಗೆ ತೀರಿಸ್ಕೋಬೋದು ಅಂತ ಒಂದು ಸ್ವಲ್ಪ ನಾವು ಸ್ವಲ್ಪ ಇಕ್ಕೊಂಡಿದ್ವಿ. ಸ್ವಲ್ಪ ಸಾಲ ಮಾಡಿ ಕಟ್ಟಿವಿ. ನಡಿ ನೋಡೋಣ ನಿಂಗಜ್ಜಿ ಎಲ್ಲ ಅಡುಗೆ ಮನೆ ಹೆಂಗೈತೆ ರೂಮ್ಗಳೆಲ್ಲ ಹೆಂಗೈದಾವೆ ನೋಡೋಣ ನಡಿ. ಅಲ್ಲ ಮೊದಲು ಹಳ್ಳಿಗಳಾಗಿ ಮನೆ ಬಂಡವಾಳ ಆಗ್ತಿರ್ಲಿಲ್ಲ. ಮ್ಯಾಕ್ಸುಲ್ ಹೇಳ್ಬೇಕು ನಮ್ಮ ಕಾಲದಾಗೆ ಒಂದಿಟ್ಟು ಎಂಚ ಸೀಟ ಬಗ್ಗಿಸ್ಕೊಂಡು ಒಂದಿಟ್ಟು ಇರಾಕ್ ಒಂದಿಟ್ಟು ವಾಸವಾಗಿದ್ರೆ ಸಾಕು ಅಂತ ಹೇಳಿ ಮನೆಗೆ ಯಾರ್ಯಾರು ಬಂಡವಾಳ ಆಗ್ತಿರ್ಲಿಲ್ಲ. ಈಗೇನು ಒಬ್ರು ನೋಡ್ಕೊಂಡು ಒಬ್ರು ಮನೆಗೆ ಏನು ಸುಂಗಾರ ಮಾಡ್ತಾರೆ ಮನೆ ನಂಗೇನು. ಮೊದಲೇ ಮನೆ ಏನು ದುಡಿಯಲ್ಲ ಮನೆಗೆ 7 ಬಂಡವಾಳ ಹಾಕಿರೋ 7 ಲಕ್ಷ ಬಂಡವಾಳ ಹಾಕಿರೋ ಅಂತ ಒಂದಿಟ್ಟು ಸೀಟ್ ಬಗ್ಗಿಸ್ಕೊಂಡು ಸುಮ್ಮನಾಗಾರ. ಗುಡ್ಲು ಮನೆಯಾಗಿದ್ರು ಕಟ್ಕೊಂತಿರ್ಲಿಲ್ಲ ಒಬ್ಬೊಬ್ರು ಮನೆಗೇನು ಬಂಡವಾಳ ಅಂಬಾರು. ನಿನ್ನ ಕಾಲದಾಗ ಹಂಗಿತ್ತು ನಡಿ. ಇವಾಗೆಲ್ಲ ಮನೆನೇ ನೋಡೋದು ಚೆನ್ನಾಗಿರೋದು ಮನೆ ಮಠ ಎಲ್ಲನ ನೋಡ್ತಾರೆ ಈಗ. ಮನೆಯಾಗೆ ಹೆಂಗೆ ಸ್ಟ್ಯಾಂಡರ್ಡ್ ಆಗೈತೆ ಏನು ಎತ್ತ ಅಂತ ಎಲ್ಲ ನೋಡ್ತಾರೆ. ಈಗೆಲ್ಲ ಮನೆಯಾಗೆ ನೋಡೋದು ಎಲ್ಲ ಟೈಲ್ಸ್ ಇರಬೇಕು, ಸಿಂಕ್ ಇರಬೇಕು, ಎಲ್ಲ ರೂಮ್ಗಳು ಇರಬೇಕು, ಎಲ್ಲನ ಬಾತ್ರೂಮ್ ಬಚ್ಚಲಿರಬೇಕು, ಎಲ್ಲನ ನೀರು ಬರಬೇಕು, ಕುಕ್ಕಣಿ ತಾಕೇನೆ ಎಲ್ಲ ಇವಾಗ ಎಲ್ಲ ನೋಡ್ತಾರೆ. ನಡಿ ನಿನ್ನ ಕಾಲಲ್ಲಿ ಇವಾಗ ಅಡುಗೆ ಮನೆ ನೀವು. ಕಣಜ್ಜಿ ಇದು ಅಡುಗೆ ಮನೆ ಎಲ್ಲ ಇಟಾಲಿಯನ್ ಕಿಚನ್ ಮಾಡಿಸಿದೀವಿ. ಎಲ್ಲ ಬಾಕ್ಸ್ಗಳು ಇಡೋಕ್ಕೂ ಬಾಕ್ಸ್ಗಳೆಲ್ಲ ಧೂಳಾಗಬಾರ್ದು ಅಂತ ಎಲ್ಲ ಇವನ್ ಮಾಡಿಸಿದೀವಿ. ಅಯ್ಯೋ ಶಿವನಿ ಯಾತು ಬಾಕ್ಸು ಯಾತು ಕಂಡಂಗೆ ಎಲ್ಲ ಇವಕ್ಕೆ ಬೀರಂತ ಮಾಡಿಸಿದ್ರಲ್ಲ ತಾಯಿ. ನಾನು ಇದು ರೂಮು ಪಾಮು ಏನ ಅಂದ್ಕಂಡು ಎಲ್ಲ ಬೀರ್ ಇದ್ದಂಗೆ ಇದಾವೆ. ನೋಡ್ತಾಯಿ ಹಂಗೇನೆ ಏನು ಚೆನ್ನಾಗೈತೆ ನೋಡಂಗೇನೆ ಏನು ಚೆನ್ನಾಗೈತೆ ಕಣೆ. ಬಾಬಾ 7 ಲಕ್ಷ ಆತಮ್ಮ ತಾಯಿ ಇದಕ್ಕೆ ರಾಮ. ಹಂಗೈತ್ ಬಿಡೆ ರಂಗಮ್ಮ ಹಂಗೆ ಮನೆ. ನೋಡಮ್ಮ ಎಲ್ಲ ಇವಾಗಿಂತವು ಬೀರ್ಗಳು ಮಾಡಿಸ್ತಾರಲ್ಲ. ಮೊದ್ಲು ಬಟ್ಟೆ ಇಕ್ಕಮಕ್ ಬೀರು ತರೋರು
ಇವಾಗೆಲ್ಲ ಪಾತ್ರೆ ಇಕ್ಕಕ್ಕೂ ಬೀರ್ ಮಾಡಿಸ್ತಾರೆ. ಇವಾಗೆಲ್ಲ ಬೀರ್ ಮಾಡಿಸ್ತಾರೆ. ಇಂಥವೆಲ್ಲನ ಹಾಕ್ತಾರೆ. ಯಾಕಂದ್ರೆ ಧೂಳು ಆಗಲ್ಲ ಪಾತ್ರೆಗಳೆಲ್ಲನ ಬಂದಾಗ ಎಲ್ಲನ ಅಚ್ಚುಕಟ್ಟಾಗಿರ್ತವೆ. ಧೂಳು ಅದು ಇದು ಕುಕ್ಕಮಲ್ಲ ಅಂತ ಹೇಳಿ ಎಲ್ಲ ಹಿಂಗೆ ಮಾಡಿಸ್ತಾರೆ ಇವಾಗ. ಇದು ನೋಡಿ ಪಾತ್ರೆ ತೊಳ್ಕೊಂಬ ಶಿಂಕು. ಇಲ್ಲೇ ಮುಸ್ರೆ ತೊಳೆಯೋದು ನಿಂಗಜ್ಜಿ. ನೋಡ ಮಾರಕ್ಕೆ ಹೋಗಂಗಿಲ್ಲ ರಂಗ ಮುಸ್ರೆ ಹೊತ್ಕೊಂಡು ಇಲ್ಲೇ ತೊಳ್ಕೊಬೋದು ಅಲ್ಲಿ. ನೋಡಮ್ಮ ಇವಾಗ ಇದೊಂದು ಕಲ್ ತೊಳ್ಕೊಂಡು ಎಲ್ಲನ ಎಲ್ಲ ಸೆನಕೈತಮ್ಮ. ಬಲ್ ಸೆನಕೈತಿ. ಅಲ್ಲ ಕಿಟಕಿ ನೋಡೆ ತಾಯಿ ಏಳು ದೊಡ್ಡವು. ರಾಮ ರಮ 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 ರಮ. ಒಂದು ಅರ್ಧ ಕಿಟಕಿನೇ ಇಕ್ಕ್ಯಾರ. ಮೊದ್ಲು ಒಂದು ಸಣ್ಣದಾಗ ಒಂದು ಗೂಡು ಬಿಟ್ಟಂಗೆ ಬಿಡಾರ ಕಿಟಕಿ ಅಂತವೆಲ್ಲ ಇಕ್ತಿರ್ಲಿಲ್ಲ ಶಾನೀನಿ. ಈಗ ನೋಡಿ ಎಲ್ಲ ಕಿಟಕಿಗಳು ಎಲ್ಲ ಹೆಂಗೆ ಇಕ್ತಾರೆ. ಮೊದ್ಲಂದ್ರೇನಿ ನಿಂಗಜ್ಜಿ ಎಲ್ಲ ಹಣ್ಣು ತಂಬಳವು ಗಾಡೆ ಪಾಡೆ ಎಲ್ಲ ಜೊತೆಗಿರವು. ಕಿಟಕಿ ಪಟ್ಕಿ ಇಕ್ತಿರ್ಲಿಲ್ಲ. ಇವಾಗೆಲ್ಲ ಗಾಳಿ ಬೆಳಕಿರ್ಲಿ ಅಂತ ಕಿಟಕಿ ಅಡುಗೆ ಮನೆಯಾಗೆ ಗ್ಯಾಸಿಂದೆಲ್ಲ ಹೊರಕ್ಕೆ ಹೋಗ್ಬೇಕು ಗಾಳಿ ಪಾಳಿ ಎಲ್ಲ ಅಂತ ಹೇಳಿ ಎಲ್ಲ ಇಕ್ತಾರೆ ಇವಾಗ ಹಿಂಗೆಲ್ಲ ದೊಡ್ಡದಾಗಿ. ನಡಿ ಇನ್ನು ನೋಡೋಣ. ಬಿಡಾಜಿ ಆತ ಒಂದೇ ಸತಿ ಚೆನ್ನಾಗಿ ಮಾಡ್ಸೋಣ ಅಂತ ಮಾಡ್ಸಿದೀವಿ. ಈಗೆಲ್ಲ ಚೆನ್ನಾಗಿ ಕಟ್ಟಿಸ್ತಾರಲ್ಲ ಅದಕ್ಕೆ ನಾವು ಚೆನ್ನಾಗಿ ಕಟ್ಸಿದೀವಿ. ಬಿಡ್ತಾ ಇತ್ತ ಇರೋನೊಬ್ಬ ಮಗರಾಮ ಇರೋ ಬರೋದೆಲ್ಲ ಮನೆಗೆ ಹಾಕಿದ್ರಲ್ಲ ತಾಯಿ ಬಂಡವಾಳನ. ನಿಂಗಜ್ಜಿ ಇಂಥ ಮನ್ಗಳೆಲ್ಲೂ ನೋಡಿಲ್ವಲ್ಲ ಅದಕ್ಕೆ ಹಂಗೆ ಅಂಬುತ್ರಂಗಮ್ಮ. ಅವರೆಲ್ಲೂ ನೋಡಿಲ್ವಲ್ಲಕ್ಕ ಬೆಂಗಳೂರಾಗೆಲ್ಲೂ ಹೋಗಿ ಅದಕ್ಕೆ ಹಂಗೆ ಅಂಬುತ್ತಿ. ನೋಡ್ದಿಲ್ದಾರ್ಗ ಹಂಗೆ ಅನ್ಸೋದು. ಇದೊಂದು ರೂಮ್ ಕಣಕ್ಕ. ಗೋಡೆಗೆ ಬೀರ್ ಮಾಡ್ಯವ್ರಲ್ಲಿ. ನೋಡಮ್ಮ ಯೋಸ್ ಬಟ್ಟೆ ಇದ್ರೆ ಇಕ್ಕಬಹುದು. ಮೊದಲು ಬೀರ್ ತಕೊಬತ್ತಿದ್ವಿ ದುಡ್ಡು ಕೊಟ್ಟು. ಈಗ ಗಾಡಿಗೆ ಮಾಡಿಬಿಡ್ತಾರೆ. ಏನು ಸೆನಕ್ ಮಾಡಿರ್ತಾಯಿ ಹೆಂಗೆ ಎಲ್ಲನ. ಬಲ್ ಸೆನಕೈತಮ್ಮ. ಇವಾಗೆಲ್ಲ ಮನೆಗೂ ಹಸ್ಮನ್ಗಳಿಗೂ ಕಬೋರ್ಡ್ಗಳು ಮಾಡ್ತಾರೆ. ಹಿಂಗೆ ನೋಡಿ ಮ್ಯಾಲ ಸೆಲ್ಫಿಗೂ ಎಲ್ಲ ಇವಾಗ ಇವು ಎಲ್ಲ ಮುಚ್ಚಾವ. ಹಿಂಗೆ ಏನೂ ಕಾಣಬಾರ್ದು, ಎಲ್ಲ ಧೂಳಾಗಬಾರ್ದು, ಏನೂ ಕಾಣಬಾರ್ದು ಅಂತ ಇವೆಲ್ಲ ಗೋಡೆಗೆ ಬೀರ್ ಮಾಡಿರ್ತಾರೆ ಕಬೋರ್ಡ್ ಅಂತ ಇವಾಗ. ನೋಡ್ತಾಯಿ ಎಲ್ಲ ಎಂತೆಂಥ ಕಾಲ ಬಂತು. ನಮ್ಮ ಕಾಲದಾಗ ಇಂಥವೆಲ್ಲ ಇರಲಿಲ್ಲ. ನಿನ್ನ ಕಾಲದಾಗ ಎಲ್ಲ ಬಟ್ಟೆ ಗಂಟನಕ್ಕೆ ಒಂದು ಸೀರೆ ಬಟ್ಟೆ ಕಟ್ಟಿ ಇಕ್ಕಂತಿದ್ದೆ ಹಳೆ ಬಟ್ಟೆನ. ಕಣ್ರಂಗಮ್ಮ ನಮ್ಮ ಕಾಲದಾಗೆ ನಾವಿಂಥ ಗಾಡೆ ಬೀರು ಇಂಥವೇ ವ್ಯಾತ್ರ ಕಬೋರ್ಡು ವ್ಯಾತ್ರ ಪಾತ್ರೆ ತೊಳ್ಕೊಂಬ ವ್ಯಾತ್ರ ಶಿಂಕು ಇಂಥವೆಲ್ಲ ಮಾಡ್ಸಿರ್ಲಿಲ್ಲ ಕಣಮ್ಮ. ನಾವು ದೇವ್ರಣೆಗೂ ನಾವು ಒಂದು ಹಳೆ ಪಂಚೆ ಬಟ್ಟೆ ಇದ್ರೆ ಅದ್ರಕ್ಕೆ ಎಲ್ಲ ಕಟ್ಟಿ ಇಕ್ಕಂತಿದ್ವಿ ಬಟ್ಟೆಗಳನ್ನ. ಹೆಂಗೆ ಮಾಡ್ಸಿದ್ರೆ ಚೆನ್ನಾಗೈತಮ್ಮ ತಾಯಿ ಮನೆ ಅಂತ ನೋಡಯ್ಯೋ ನೋಡ್ಬೋದು ಹೇಳೋಕ್ಕಾಲ ಹಂಗೈತಿ ನಿಮ್ಮ ಮನೆ. ಅದೇ ಮೊದಲು ಮನೆಗೆ ಯಾಕೆ ಅಂತ ಹೇಳಿ ಹೊಲ್ಗುಳಿ ಬಂಡವಾಳ ಹಾಕರು. ಹೊಲ್ದಾಗ ಬಂಡವಾಳ ಹಾಕಿರಿ ಬೆಳೆನ ಬೆಳ್ಕೋಬೋದು, ಬೋರ್ ಹಾಕ್ಸೋಣ ಅದು ಮಾಡೋಣ ಇದು ಮಾಡೋಣ ಅಂತ ಮಾಡಾರು. ಈಗ ಯಾರು ಬಿಡತ್ತೆ ಇವಾಗ ಎಲ್ಲ ನಾವು ದುಡಿತೀವಿ ಮನೆ ಒಂದು ಚೆನ್ನಾಗಿ ಕಟ್ಕೋಬೇಕು ಮನೆ ಚೆನ್ನಾಗಿರ್ಬೇಕು ಅಂತಾರೆ. ನಮ್ಮ ಮೊದಲು ಅಲ್ಲೆಲ್ಲ ಬೆಂಗಳೂರಾಗ ಕಟ್ಟೇವ್ರಿ ಇಂಥ ಮನೆಗಳ್ನ ಅಂತ ಕೇಳ್ತಿದ್ವಿ. ಟೌನ್ಗಳಾಗೆಲ್ಲ ನಾ ಕಟ್ಟೇವ್ರಿ ಅಂತ ಹೇಳಿ ಏನು ಕೇಳ್ತಿದ್ವಿ. ಇವಾಗ ನಮ್ಮ ಒಳ್ಳೆಗೂ ಇಂಥ ಮನೆಗಳು. ನಡಿ ನೋಡೋಣ ಇನ್ನೆಲ್ಲ ಸ್ಮಕ್ಕ ಇನ್ನು ಹೆಂಗೈತಿ ಆಗಲಿ. ಇದ್ರಾಗೂ ಮಾಡ್ಸಿದ್ರು ಗೋಡೆ ಬೀರು ಮಂಚ ನೋಡೆ ತಾಯಿ ಹಂಗೈತೆ. ಇದ್ರಾಗೂ ಮಾಡ್ಸಿದಾರೆ. ಕಣಜ್ಜಿ ಇವಾಗ ರೂಮ್ಗೂ ಮಾಡಿಸ್ತಾರೆ. ರೂಮ್ಗೂ ಕಬೋರ್ಡ್ಗಳು ಎಲ್ಲ ಮಾಡಿಸ್ತಾರೆ. ಬಟ್ಟೆ ಬರೇ ಇರ್ತಾವಲ್ಲ ಇಕ್ಕೆ ಮಕ್ಕಿ ಅದಕ್ಕೆ ಮಾಡಿಸ್ತಾರೆ. ಬೋಲ್ ಚೆನ್ನಾಗಿ ಇಟ್ಕೊಂಡ್ರಂಗಮ್ಮ ಕಬೋರ್ಡ್ ಯೋಸ್ ಬಟ್ಟೆ ಇದ್ರೆ ಇಕ್ಕಬೋದು. ಎಲ್ಲ ಚೆನ್ನಾಗಿ ಮಾಡಿಸೈತೆ ಮತ್ತೆ ಹೆಂಗೇನು ಚೆನ್ನಾಗೈತಿ. ಹೊರ ಒಂಥರ ನೋಡಕ್ಕೆ ಚಂದ ಐತಿ, ಒಳ ಒಂಥರ ಐತಿ. ಅಮ್ಮ ಬೋಲ್ ಚೆನ್ನಾಗಿ ಇಟ್ಕೊಂಡೆ ರಂಗಮ್ಮ. ಹಂಗೇನು ಮನಿ ವಾ ಎಲ್ಲಿ ತೆಗ್ದಿದ್ರೆ ತಾಯಿ ಪಟ್ಟಿ ಬಂಡವಾಳನ ಮಂಗಾಗುತ್ತೆ. ಸಾಲ ಮಾಡಿದ್ವಿ ಕಣಜ್ಜೇ ಸಾಲ ಮಾಡಿದೀವಿ. ಸಾಲ ಮಾಡಾದ್ರೂ ಕೊಟ್ಟಾನ ಅಂತ ಹೇಳಿ ಕೊಟ್ಟಿದ್ದೀವಿ. ಇರೋನೊಬ್ಬ ಮಗ ತಿರ್ಗಾಗ್ಲಲ್ಲ ಜೀವನದಾಗ ಮನೆ ಅಂಬೋದಿರಲ್ಲ. ಇವಾಗ ಒಂದೇ ಸತಿ ಕೊಟ್ಟ ಜೀವನದಾಗ ಮನೇನ ಚೆನ್ನಾಗಿ ಕಟ್ಬೇಕು ಅಂತ ಎಲ್ಲ ಚೆನ್ನಾಗಿ ಕಟ್ತಾರೆ. ಸೆನಕೈತೇನಜ್ಜಿ ಇಷ್ಟ ಆತೆ. ಅಯ್ಯೋ ಸೆನಕೈತೆ ಅಂತ ಕೇಳ್ತಿಯಲ್ಲ ರಂಗಮ್ಮ. ಹಂಗೇನೆ ಬೋಲ್ ಸೆನಕೈತೆ ಮನಿ ನೋಡಿರಿ ಇನ್ನೊಂದು ಸಣ್ಣ ನೋಡೋಣ ಅನ್ಬೇಕು. ಹಂಗೈತೆ ಹಂಗೆ ನಿಂತ್ಕೊಂಡು ಮಜಕ್ಕಲ್ ನೋಡ್ತಾಯಿ ಹೆಂಗೇನೆ ಮಕನೇ ಕಾಣುತ್ತೆ ಅಂತ ವಾಶ ಇದೆಯೋ ಹಂಗೇನಯ್ಯೋ ಸಗೈದಾವೆ ಮಜಕ್ಕಲ್ಲು. ಮತ್ತೆ ನಿಂಗಜ್ಜೆ ಯಾರು ಇವಾಗ ಕಡ್ಪದ ಬಂಡೆ ಹಾಕ್ಸಲ್ಲ. ಈಗೆಲ್ಲ ಟೈಲ್ಸ್ ಈಗೆಲ್ಲ ಇವು ಟೈಲ್ಸ್ ಹಾಕ್ತಾರೆ ನೋಡಿ. ಹಂಗೆ ಹೆಂಗೆ ಕಾಣುತ್ತೆ ನೀವು ಮಕ್ಕದ್ರಾಗ ಅಲ್ಲಿ ಮಕ್ಕ ಕಾಣಂಗೆ ಅಂತ ವಾಕ್ಸಿಯಾರ ಟೈಲ್ಸ ಅಂದ್ರೆ ಇದ್ರಾಗ ಒಂದು ಈಟ್ ನೀರು ಪಾರು ಎಲ್ಲ ಚೆಲ್ಲಿದ್ರು ಒಯ್ಕೊಂಡು ಬೀಳೋದೆ ಮೊಲ್ ಮುರಿ ಹಂಗ ಅಲ್ಲಿ. ಬೀಳೋದೇನಿ ಕಾಣಲ್ಲ ಅವೇನು. ನೋಡ್ಕೊಂಡು ಸೂಕ್ಷ್ಮಾಗ ಓಡಾಡಬೇಕು. ಎಲ್ಲ ಮಜಕ್ಕಲ್ಲು ಹಾಕ್ತಾರಮ್ಮ. ಈಗ ಯಾರು ಕಡ್ಪದ ಬಂಡೆ ಹಾಕರೇ ಮಾನ್ ಬರಲಿಲ್ಲ. ಮೊದಲು ನೆಲಕ್ಕೆ ಕಾದ್ರು ಬಳಿತಿದ್ವಿ. ನಮ್ಮ ಕಾಲದ ರಂಗಮ್ಮ ಎಂದೆಂತೂ ನಾವು ಕಡ್ಪದ ಬಂಡೆ ಹಾಕಂಗಿದ್ರೆ ಹಾಕ್ತಿದ್ವಿ. ನಡಿಯಾರ ಹಾಕಾರು ಕಡ್ಪದ ಬಂಡೆ ಹಾಕ್ಯಾರಂದ್ರೆ ನೆಲ ಕಲ್ಲು ಹಾಕ್ಯಾರ ಅವರು ಅಂತ ಅಂಬಾರು. ಕಾದ್ರು ಬಳಿಯಾರ ಅವಾಗ ಸಗಣಿ ತಂಡಗಿ ನೆಲಕ್ಕೆಲ್ಲ ಬಳಿಯಾರು. ಇವಾಗ ನೋಡಮ್ಮ ಎಲ್ಲ ಮಜಕ್ಕಲ್ಲು. ಯಾರ ಮನ್ಯಾಗನ ನೋಡು ಮಜಕ್ಕಲ್ಲು. ಈಗೆಲ್ಲ ಹಿಂಗೆ ಮತಿ ನೋಡಿದ್ರಲ್ಲ ವೀಕ್ಷಕರೇ. ನಮ್ಮ ಹಳ್ಳಿಗೆ ಎಂಥ ಮನೆ ಕಟ್ಟೇವ್ರಿ. ನಮ್ಮ ಹಳ್ಳಿಗಳಿಗೂ ಇವಾಗ ಇಂತಿಂಥ ಮನೆಗಳು ಆಗ್ತಾ ಇದ್ದಾವೆ. ಎಲ್ಲ ಸಾಲ ಮಾಡಾಗ್ಲೇಳು
ಚೆನ್ನಾಗಿ ಎಲ್ಲ ಸ್ಟ್ಯಾಂಡರ್ಡ್ ಮನೆ ಕಟ್ಟಬೇಕು ಅಂತ ಇವಾಗೆಲ್ಲ ನಮ್ಮ ಒಳ್ಳೆಗೆ ಒಬ್ರು ನೋಡ್ಕೊಂಡೊಬ್ರು ಎಂತೆಂಥ ಮನೆಗಳು ಕಟ್ತಾ ಇದ್ದಾರೆ ಅಂದರೆ ಹೇಳ್ಬಾರ್ದು. ಮೊದಲೆಲ್ಲ ಟೌನ್ಗಳಾಗ ಕಟ್ಟಾರಂತೆ, ಇವಾಗ ನಮ್ಮ ಒಳ್ಳೆಗಳಾರು ಏನು ಕಮ್ಮಿ ಇಲ್ಲ ಅಮ್ಮಂಗೆ ಕಟ್ತಾ ಇದ್ದಾರೆ ಮನೆಗಳ್ನ. ಎಲ್ಲ ಮನೆ ದಗ್ಗ ಅನ್ಬೇಕು ಹಂಗೆ ಕಟ್ತಾ ಇದ್ದಾರೆ. ಎಲ್ಲ ಟೈಲ್ಸು, ಸಿಂಕು, ಕಬೋರ್ಡು ಇಂಥದ್ದು ಇಲ್ಲ ಅಮ್ಮಂಗಿಲ್ಲ ಮನೆಗೆ ಎಲ್ಲ ಮಾಡಿಸ್ತಾ ಇದ್ದಾರೆ ನಮ್ಮ ಹಳ್ಳಿಗಳಾಗೂ. ನಮ್ಮ ಒಳ್ಳೆಗೆ ನೋಡೋಕ್ಕೆ ಒಂದು ಚಂದ. ಇವಾಗ ಒಬ್ರಿಗಿನ್ನ ಒಬ್ರು ಪೈಪೋಟಿ, ಅವಳು ಹಂಗೆ ಕಟ್ಟಾಳ ನಾನು ಅವಳಿಗಿನ್ನ ಚೆನ್ನಾಗಿ ಕಟ್ಬೇಕು, ಅವ್ರು ಹಂಗೆ ಕಟ್ಟ್ಯಾರ ನಾವು ಅವ್ರಿಗಿನ್ನ ಚೆನ್ನಾಗಿ ಕಟ್ಟಬೇಕು ಅಂತ ಹಿಂಗೆ ಪೈಪೋಟಿ ಮೇಲೆ ಕಟ್ತಾ ಇದ್ದಾರೆ ಇವಾಗ ಮನೆ. ನಿಮ್ಮೂರಾಗೂ ಎಲ್ಲ ವಾಸ್ಮನ್ಗಳು ಆಗ್ತಾ ಇದೆ. ಹಾಗಿದ್ರೆ ಕಮೆಂಟ್ ಮಾಡಿರಿ ನಿಮ್ಮೂರು ಯಾವುದು ಅಂತ ಹೇಳಿ, ನೀವು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.